ಆರಾಧ್ಯ ದೇವ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಬಂದಿದ್ದೇನೆ. ಏನು ಬೇಕು ಕೇಳಿಕೋ, ಕರುಣಿಸುತ್ತೇನೆ. ಕರುಣಸಾಗರ ದೇವ ಪರಮೇಶ್ವರಿ ನಿಮ್ಮ ದಿವ್ಯ ಸ್ವರೂಪವನ್ನು ಕಂಡಂತಹ ನಾನೇ ಧನ್ಯಲುತ ಭಾವಿಸಿಕೊಟ್ಟೆ. ನಿದ್ರೆ ಆಹಾರಾದಿಗಳನ್ನು ತಿಳಿಸಿ ನಿಷ್ಕಲ್ಮಶವಾದ ಹೃದಯದಿಂದ ಭಯ ಭಕ್ತಿ ಭಾವಗಳೊಂದಿಗೆ ನನ್ನ ತಪಸ್ಸು ಉದ್ದೇಶವುಂಟು. ಕಾಂತರಹಿತಲಾದ ಕಾಂತಿಯು ಕನಸುಗಳನ್ನು ಕಟ್ಟಿಕೊಂಡು ಕತ್ತಲು ಕವಿದಂತ ಕಾಡಿಗೆ ಗಮಿಸಿ ಕನಕೋದರ ಭರಿತನ ಕರುಣೆಗೆ ಕಾತರಿಸ್ತಾ ಇದ್ದ. ಭವಿತವ್ಯದ ಭವ್ಯ ಬದುಕಿನ ಗೃಹರತಿಯ ಭೀಕರತೆಗೆ ಬೆಂದು ಬೇಸತ್ತು ಬೆದರಿ ಬಾಳ ಬಸಿರಡಿದು ಬಂಗಾರವಾಗುವುದಕ್ಕಾಗಿ ಬಂಗಾರೋದರ ಭರಿತನಾದಂತಹ ನಿನ್ನನ್ನು ಪ್ರತ್ಯಕ್ಷೀಕರಿಸಿಕೊಂಡು ನನ್ನ ಪ್ರಾಂಚಲವಾದಂತಹ ಭಕ್ತಿಗೆ ಮೈದೂರಿಗೆ ತಂದೆ ನಿನ್ನ ಸನ್ನಿಧಾನದಲ್ಲಿ ವರರೂಪವಾಗಿ ಬೇಡುವುದು ಒಂದೇ, ಅಸುರ ವಿಕ್ರಮಿಯೂ ಆಗಿ ಅಸುರ ಪರಾಕ್ರಮಿಯೂ ಆಗಿ ಭವರಕ್ಕೆ ಬಂದವರನ್ನು ಬಡಿದಟ್ಟಿ ಬಿಡುಗಣ್ಣ ಬರ್ತಿಲರಿಗೆ ಪ್ರೀತಿಯನ್ನುಂಟು ಮಾಡುವಂತಹ ಪ್ರಗಲ್ಭನು ಪ್ರದ್ಯುಮ್ನನು ಬಹುಶವಂತನು ಪ್ರವೀರನು ಪ್ರಫುಲ್ಲವರನಾದಂತಹ ಮಗು ಮುಂದೆ ನನ್ನ ದಾಂಪತ್ಯ ಜೀವನದ ಪ್ರತೀಕ ಎನ್ನುವಂತೆ ಅನುಗ್ರಹಿಸುವೆಯ ತಂದೆ, ಅನುಗ್ರಹಿಸುವೆಯ. ನಿನ್ನ ಸಂಕಲ್ಪವು ಸದ್ಯೋ ಭವಿಷ್ಯದಲ್ಲಿ ಸಾಧನವಾಗುತ್ತದೆ. ಅಂತಹ ಮಗನೊಬ್ಬನಿಗೆ ನೀನು ತಾಯಿಯಾಗ ಧನ್ಯರಾದ. ಆದರೆ ಆತನು ಮಾತ್ರ ಮಹಿಷರೂಪಿಯಾಗಿರುತ್ತಾನೆ. ಮಹಿಷನೇ ತಂದೆ, ನಿನ್ನ ಪ್ರತ್ಯಕ್ಷವನ್ನು ಕಂಡು ಹಾಡಿ ಹೊಗಳಿ ಕೊಂಡಾಡಿದವಳು ನಾನು. ಕರುಣಾ ಸಾಗರ ದೇವ ಎನ್ನುವ ನಿಜ. ಕರುಣೆಯ ಉಗಮ ಸ್ಥಾನ ಎಲ್ಲಿ ಅಂತ ಕೇಳಿದ್ರೆ ಎಲ್ಲರೂ ನಿನ್ನೆಡೆಗೆ ಕೈ ಎತ್ತಿ ತೋರಿಸ್ತಾರೆ. ಪ್ರಪಂಚದಲ್ಲಿ ನಾನೊಂದು ಸದ್ಬುದ್ಧಿಯನ್ನು ನೆನೆಸಿಕೊಳ್ಬೇಕು, ತಾಯಿ ಆಸೆಯನ್ನು ಈಡೇರಿಸಬೇಕು ಎನ್ನುವಂತಹ ಉದ್ದೇಶದಿಂದ ಈ ತಪಸ್ಸು. ಅದೆಲ್ಲವೂ ವ್ಯರ್ಥವಾಗಿಯೇ ಹೋಯ್ತಲ್ಲ, ಬಂದ ಕಾರ್ಯದಲ್ಲಿ ಎಷ್ಟೇ ಕಾಣುವುದಿಲ್ಲ. ಹಾಗಂತ ಅರಮನೆಗೆ ಹೋಗೋಣವೇ? ಸಾಧ್ಯವೇ ಇಲ್ಲ. ಮಾರನಿಗೆ ಉಳಿದಿರುವುದು ಒಂದೇ ಒಂದು ದಾರಿ, ಇದು ನಿನ್ನ ಪಾದ ಮೂಲದಲ್ಲಿ ನಿನ್ನ ಮಗಳಾದಂತಹ ಈ ಮಾರನಿಗೆ ಮರುಗದಿರು ಮುನಿವರ ನೊರೆದ ವಚನವ ತಪ್ಪಲರೆದು ತರಳ ಮಗಿಜನು ಜನಿಸಿದನು ನಿನ್ನುದರದಲ್ಲಿ ಮುಂದೆ ಸುರಪುರ ಕವಿಯರಿಲಿ ಮೆರೆಯುವನು ಕರಗಿಯಲ್ಲಿ ಮರೆಯ ಮಾತನ್ನೆನುತ ಸಂತೈಸಿದನು ಮಾನಿನಿಯಾಗ ಮರುಗದಿರು ಮಾಲಿನಿ ಮಗಳೇ ಮಾಲಿನಿ ಮರುಗುವುದಲ್ಲ, ಮರುಗ ಕೂಡ. ಹೆಣ್ಣಾದ ನೀನು ಪುತ್ರವಾಂಛೆಯಿಂದ ತಪಸ್ಸಿಗೆ ತೊಡಗಿದಾಗ ಮುನಿಕುಲಕ್ಕೆ ಅವಮಾನವಾಯಿತು ಎಂಬುದಾಗಿ ಬಗೆದು ಸುಪಾರ್ಶ್ವಕನನ್ನು ಮುನಿವರನು ನಿನಗೆ ಮಹಿಷನೇ ಮಗನಾಗಿ ಹುಟ್ಟುವಂತೆ ಶಾಪವನ್ನು ರತಿಯಲ್ಲಿ ಶಾಪ ಯಾವತ್ತೂ ಹುಸಿಯಾಗುವುದಿಲ್ಲ ಎನ್ನುವಂತಹ ಮಾತನ್ನು ನಾನು ಮನಗಂಡಿದ್ದೆ. ಹಾಗಂತ ಪ್ರತ್ಯಕ್ಷವಾದವರೇನು ಸಾಮಾನ್ಯದವರಲ್ಲ. ತನ್ನ ಸಮಸ್ಯೆಯನ್ನು ನಿಂತು ಇಲ್ಲಿಂದಲೇ ಮುಗಿ ಬಗೆಹರಿಸುವುದಲ್ಲ. ನಾವು ಸತ್ಯವನ್ನೇ ಬೆಂಬಲಿಸುವವರಾದ ಕಾರಣ ಅವನ ವಾಕ್ಯವನ್ನು ಸತ್ಯವಾಗಿಸುವುದು ನಮಗೂ ಕರ್ತವ್ಯವಾಗುತ್ತದೆ. ನಾನು ಕೊಟ್ಟಂತಹ ಶಾಪಕ್ಕೆ ತ್ರೈಮೂರ್ತಿಗಳಿಂದಲೂ ಪರಿಮಾರ್ಜನೆ ಇಲ್ಲದಾಗಲಿ ಎಂದಿದ್ದಾನು. ಹಾಗಾಗಿ ಮಹಿಷನಿಗೆ ತಾಯಿಯಾಗುವುದು ಆಗಲೇಬೇಕು, ನಿನಗದು ಅನಿವಾರ್ಯ. ಭಕ್ತಾಭಿಷ್ಟ ಪ್ರಸದಾಯಕನಿ, ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವಂತಹ ಕಾಮಧೇನು ನೀನು. ಯಾರು ಭಕ್ತಿಯಿಂದ ನಿನ್ನನ್ನು ಭಜಿಸ್ತಾರೋ ಅವರ ಮನೆಯಂಗಡದ ತುಳಸಿಯ ಹಾಗೆ ಭಕ್ತರ ಮನೆಯನ್ನು ಮನವನ್ನು ಬೆಳಗುವಂತಹ ಭಾಗ್ಯ ನೀನನ್ನು. ಹಾಗಿದ್ರೆ ನಾ ಪಟ್ಟಂತಹ ಪ್ರಯತ್ನವೆಲ್ಲ ವ್ಯರ್ಥವಾಗಿಯೇ ಹೋಯಿತು. ಹಾಗೆ ಭಾವಿಸದಿರು.
ಪ್ರಾಪ್ತಿ ಏನುಂಟೋ ಅದನ್ನು ನೋಡುವಂತಹ ದೃಷ್ಟಿ ಚೆನ್ನಾಗಿರಬೇಕು. ಖಳವಂಶದಲ್ಲಿ ಹುಟ್ಟಿದವರೆಲ್ಲರೂ ಸಹ ಸುಂದರ ಕಾಯರಲ್ಲ. ಅಕರಾಳ ವಿಕರಾಳ ಸ್ವರೂಪವಿದ್ದರೂ ತಮ್ಮದಾದಂತಹ ಧೈರ್ಯ, ಬಲ, ಸಾಹಸ, ಉದ್ಯೋಗಗಳಿಂದಾಗಿ ಲೋಕೋತ್ತರವಾದ ಕೀರ್ತಿಯನ್ನು ಪ್ರಾಪ್ತಿಸಿಕೊಂಡವರು ಹಲವರು ಆಗಿ ಹೋಗಲಿಲ್ಲ. ಹಾಗೆಯೇ ನಿನ್ನ ಮಗ ಕಾಣುವುದಕ್ಕೆ ಕೋಣನಾಗಿದ್ದರೇನಂತೆ ಭುಜಬಲ ಸಾಮರ್ಥ್ಯದಲ್ಲಿ ಸ್ವರ್ಗ ಮತ್ತೆ ಪಾತಾಳಗಳ ಪಟುವಟರನ್ನು ಸಮರಮುಖದಲ್ಲಿ ಗೆದ್ದಾಳುವಂತಹ ವೀರಮಲ್ಲರಾಗ್ತಾರೆ. ಅಂತಹ ವೀರಪುತ್ರನಿಗೆ ಮಾತೆಯಾಗುವುದು ಸೌಭಾಗ್ಯವಲ್ಲ. ಮತ್ತೆ ಯಾಕೆ ಮರುಗ ಸಂತ